ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 64ನೇ ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ. ಕಿಷ್ಕಿಂಧೆಗೆ ಬಂದು ಜೋರಾಗಿ ಗರ್ಜಿಸಿದ ಸುಗ್ರೀವನು ತನ್ನ ಸಹೋದರನನ್ನು ಯುದ್ಧಕ್ಕೆ ಆಹ್ವಾನಿಸಿದನು. ಇದನ್ನು ಕೇಳಿದ ವಾಲಿಯು ಸೂರ್ಯನು ಪರ್ವತದ ಹಿಂದಿನಿಂದ ಉದಯಿಸುವ ಹಾಗೆ ಕೋಪದಿಂದ ಉದ್ರೇಕಗೊಂಡು ಕೂಡಲೇ ಹೊರಗೆ ಧಾವಿಸಿದನು. ಅತ್ಯಂತ ಕುಪಿತನಾಗಿದ್ದ ಸಹೋದರರು ತಮ್ಮ ಮುಷ್ಟಿಗಳಿಂದ ಒಬ್ಬರನ್ನೊಬ್ಬರು ಹೊಡೆಯಲಾರಂಭಿಸಿದರು. ಆದರೆ ಯಾವ ವ್ಯತ್ಯಾಸವೂ ಇಲ್ಲದೆ ಸಹೋದರರಿಬ್ಬರು ಒಂದೇ ರೀತಿಯಾಗಿ ತೋರುತ್ತಿದ್ದುದರಿಂದ ಅವರಿಬ್ಬರಲ್ಲಿ ವಾಲಿ ಯಾರೆಂದು ಗುರುತಿಸಲಾಗದಿದ್ದ ರಾಮನು ತನ್ನ ಬಾಣವನ್ನು ಪ್ರಯೋಗಿಸಲಿಲ್ಲ. ಇದನ್ನು ಅಪಾರ್ಥ ಮಾಡಿಕೊಂಡು ಸುಗ್ರೀವನು ರಾಮನು ತನಗೆ ಸಹಾಯ ಮಾಡಲು ಇಚ್ಛಿಸುತ್ತಿಲ್ಲವೆಂದು ಭಾವಿಸಿದನು. ಯುದ್ಧದಲ್ಲಿ ಬವಣೆ ಪಡುತ್ತಾ ಬಹಳವಾಗಿ ಒಡೆಸಿಕೊಂಡು ತನ್ನ ರಕ್ತದಲ್ಲಿ ತಾನೇ ತೊಯ್ದ ಸುಗ್ರೀವನು ಕಡೆಗೆ ಹೇಗೋ ಮಾಡಿ ಅಲ್ಲಿಂದ ಓಡಿ ಹೋದನು. ಆಗ ಸುಗ್ರೀವನನ್ನು ಹಿಂಬಾಲಿಸಿದ ವಾಲಿಯು, ಹೇಡಿಯೇ, ನಿನ್ನ ಪ್ರಾಣ ಕಾಪಾಡಿಕೊಳ್ಳಲು ಓಡು, ಈ ಸಲ ನಾನು ನಿನ್ನನ್ನು ಉಳಿಸಿರುವೆನು ಎಂಬುದಾಗಿ ಹಂಗಿಸಿದನು. ಬಳಿಕ ಕಾಡಿನಲ್ಲಿದ್ದ ಮಾತಂಗರ ಆಶ್ರಮದಲ್ಲಿ ಸುಗ್ರೀವನು ಆಶ್ರಯ ಪಡೆದಾಗ ರಾಮ, ಲಕ್ಷ್ಮಣ ಹಾಗೂ ಹನುಮಂತರು ಅಲ್ಲಿಗೆ ಬಂದರು. ಆಗ ರಾಮನನ್ನು ತೆಗಳಿದ ಸುಗ್ರೀವನು, ನಿನಗೆ ವಾಲಿಯನ್ನು ಕೊಲ್ಲುವ ಉದ್ದೇಶವಿಲ್ಲದಿದ್ದಾಗ ಅವನನ್ನು ಯುದ್ಧಕ್ಕೆ ಆಹ್ವಾನಿಸಲು ನನ್ನನ್ನೇಕೆ ಉರಿದುಂಬಿಸಿದೆ? ನಿನ್ನ ಅಣ್ಣನನ್ನು ವಧಿಸಲು ನನಗೆ ಇಷ್ಟವಿಲ್ಲ ಎಂದು ನೀನು ನೇರವಾಗಿ ಹೇಳಬಹುದಾಗಿತ್ತಲ್ಲ ಎಂದನು. ಅವರಿಬ್ಬರ ರೂಪ ಸಾಮ್ಯತೆಯಿಂದಾಗಿ ಯಾರು ಯಾರೆಂದು ತನಗೆ ನಿರ್ಧರಿಸಲಾಗಲಿಲ್ಲವೆಂದು ವಿವರಿಸಿದ ರಾಮನು, ಈ ಕಾರಣದಿಂದ ನಾನು ಬಾಣವನ್ನು ಬಿಡಲು ಹಿಂಜರಿದೆ ಎಂದನು. ಅವನ ಸಹೋದರನಿಂದ ಅವನನ್ನು ಭಿನ್ನವಾಗಿ ಗುರುತಿಸಲು ಯಾವುದಾದರೊಂದು ಚಿಹ್ನೆಯನ್ನು ಧರಿಸಬೇಕೆಂದು ರಾಮನು ಸುಗ್ರೀವನಿಗೆ ಹೇಳಿದನು. ತದನಂತರ ರಾಮ, ಲಕ್ಷ್ಮಣ ಹಾಗೂ ಹನುಮಂತರೊಡನೆ ಕಿಷ್ಕಿಂಧೆಗೆ ಪುನಃ ಹೊರಟ ಸುಗ್ರೀವನು ನಗರದ ಹೊರವಲಯವನ್ನು ತಲುಪಿ ದಾಪುಗಾಲು ಹಾಕುತ್ತಾ ಜೋರಾಗಿ ಗರ್ಜಿಸುತ್ತಾ ತನ್ನ ಸಹೋದರನಿಗೆ ಯುದ್ಧದ ಸವಾಲನ್ನೊಡ್ಡುತ್ತಾ ಮುನ್ನುಗ್ಗಿದನು. ಆಗ ರಾಮ, ಲಕ್ಷ್ಮಣರು ಹಾಗೂ ಹನುಮಂತರು ಗಿಡಮರಗಳ ಮತ್ತು ಪೊದೆಗಳ ಹಿಂದೆ ಅವಿತುಕೊಂಡರು. ಸುಗ್ರೀವನ ಕೂಗು ಕೇಳಿ ಬಂದಾಗ ವಾಲಿಯು ಸ್ತ್ರೀಯರ ಅಂತಃಪುರದಲ್ಲಿದ್ದನು. ಕುಪಿತನಾಗಿ ತನ್ನ ಆಸನದಿಂದೆದ್ದ ಅವನು ದಾಪುಗಾಲು ಹಾಕುತ್ತಾ ಅಂತಃಪುರದಿಂದ ಹೊರಬಂದನು. ಆಗ ತನ್ನ ಪತಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ ತಾರೆಯು, ನನ್ನ ಪ್ರಿಯ ಪ್ರಭುವೆ, ನಿನ್ನ ಕೋಪವನ್ನು ಬದಿಗಿರಿಸಿ ವಿಷಯವನ್ನು ಕೂಲಂಕುಷವಾಗಿ ಯೋಚಿಸು. ನೀನು ಸುಗ್ರೀವನನ್ನು ಈಗಾಗಲೇ ಘೋರವಾಗಿ ತಡಿಸಿದ್ದರೂ ಅವನು ಆತ್ಮಸ್ಥೈರ್ಯದೊಂದಿಗೆ ಪುನಃ ಗರ್ಜಿಸುತ್ತಾ ಇಷ್ಟು ಬೇಗನೆ ಮರಳಿ ಬಂದಿರುವುದನ್ನು ನೋಡಿದರೆ ಸಂಶಯಾಸ್ಪದವಾಗಿದೆ. ಸುಗ್ರೀವನ ಧೈರ್ಯದ ವರ್ತನೆಯನ್ನು ನೋಡಿದರೆ ಅವನು ಯಾವುದೋ ಶಕ್ತಿಶಾಲಿ ಯೋಧನ ಸಹಾಯವನ್ನು ಪಡೆದಿರಬೇಕೆಂದು ನನಗನಿಸುತ್ತಿದೆ. ರಾಮ ಮತ್ತು ಲಕ್ಷ್ಮಣರು ಇಲ್ಲಿಗೆ ಬಂದು ಸುಗ್ರೀವನೊಡನೆ ಮೈತ್ರಿ ಬೆಳೆಸಿರುವರೆಂದು ನಮ್ಮ ಮಗನಾದ ಅಂಗನಾದ ಗುಪ್ತಚರರು ತಿಳಿಸಿದ್ದಾರೆ. ರಾಮನು ಅಚಿಂತ್ಯ ಸಾಮರ್ಥ್ಯಶಾಲಿಯಾಗಿದ್ದು ಭಗವಾನ್ ವಿಷ್ಣುವಿಗೆ ಸರಿಸಮಾನನಾಗಿರುವುದರಿಂದ ಅವನೊಡನೆ ಶತ್ರುತ್ವವನ್ನು ಬೆಳೆಸಲು ಮನಮಾಡದಿರಿ. ಸುಗ್ರೀವನನ್ನು ಉತ್ತರಾಧಿಕಾರಿಯನ್ನಾಗಿ ಮಾಡುವ ಮೂಲಕ ಈ ವಿಷಯವನ್ನು ಇತ್ಯರ್ಥಗೊಳಿಸು ಮತ್ತು ರಾಮನೊಡನೆ ಸ್ನೇಹ ಬೆಳೆಸಿಕೋ ಎಂಬುದಾಗಿ ಅತ್ಯಂತ ಕಾತರತೆಯಿಂದ ಬೇಡಿಕೊಂಡಳು. ಸಾಯುವುದು ಪೂರ್ವ ನಿರ್ಧರಿತವೆಂಬಂತೆ ಈ ಸತ್ಸಲಹೆಯನ್ನು ಸ್ವೀಕರಿಸದಿದ್ದ ವಾಲಿಯು, ನನ್ನ ಅನುಜನ ಉದ್ದಟತನವನ್ನು ನಾನು ಸಹಿಸಲಾರೆ. ರಾಮನೊಡನೆ ನನಗೆ ಯಾವುದೇ ವೈಮನಸ್ಸಿಲ್ಲ. ಗುಣಾಢ್ಯ ಕ್ಷತ್ರಿಯನಾಗಿರುವ ಅವನು ಶತ್ರುಗಳಲ್ಲದವರಿಗೆ ಹಾನಿ ಮಾಡಲಾರ. ಹಾಗಾಗಿ ನನಗೆ ಯಾವ ಭಯವೂ ಇಲ್ಲ ಎಂದನು. ಹೀಗೆ ಹೇಳುತ್ತಾ ಕೋಪದಿಂದ ಬುಸುಗುಟ್ಟುತ್ತಿದ್ದ ವಾಲಿಯು ನಗರದಾಚೆ ಹೋದನು. ಅವನು ಸುಗ್ರೀವನನ್ನು ಎದುರಿಸಿದಾಗ ಒಂದು ಭೀಕರ ಯುದ್ಧವು ಪ್ರಾರಂಭವಾಯಿತು. ಹಿಂದಿನಂತೆಯೇ ವಾಲಿಯು ಮೇಲ್ಗೈಯನ್ನು ಪಡೆಯಲಾರಂಭಿಸಿದಾಗ ತನ್ನ ಶಕ್ತಿಯು ಕ್ಷೀಣಿಸುವುದರ ಬಗ್ಗೆ ಸುಗ್ರೀವನು ರಾಮನಿಗೆ ಸಂಕೇತವನ್ನು ನೀಡಿದನು. ಅದನ್ನು ಕಂಡ ರಾಮನು ಒಂದು ಶಕ್ತಿಶಾಲಿಯಾದ ಬಾಣವನ್ನು ಪ್ರಯೋಗಿಸಿದನು. ಮಿಂಚಿನಂತೆ ಹೊಳೆಯುತ್ತಿದ್ದ ಆ ಬಾಣವು ಗಾಳಿಯ ಮೂಲಕ ಹಾರಿ ವಾಲಿಯ ಎದೆಯನ್ನು ಛೇದಿಸಿದಾಗ ತನ್ನ ರಕ್ತದಲ್ಲಿ ತೊಯ್ದ ವಾಲಿಯು ಭೂಮಿಯ ಮೇಲೆ ಬಿದ್ದನು. ಆದರೆ ತನ್ನ ತಂದೆಯಾದ ದೇವೇಂದ್ರನು ಕೊಟ್ಟಿದ್ದ ಕನಕಮಾಲಿಕೆಯನ್ನು ಧರಿಸಿದ್ದ ವಾಲಿಯು ಕೂಡಲೇ ಸಾಯಲಿಲ್ಲ.
ತಾವು ಅವಿತುಕೊಂಡಿದ್ದ ಸ್ಥಳದಿಂದ ಹೊರಬಂದ ರಾಮ ಲಕ್ಷ್ಮಣರು ನೆಲದ ಮೇಲೆ ಬಿದ್ದಿದ್ದ ವಾಲಿಯನ್ನು ಸಮೀಪಿಸಿದರು. ಆಗ ರಾಮನನ್ನು ನಿಂದಿಸಲಾರಂಭಿಸಿದ ವಾಲಿಯು, ನೀನೊಬ್ಬ ಪ್ರಾಮಾಣಿಕ ವೀರ ಹಾಗೂ ಧರ್ಮಕ್ಕೆ ಮೀಸಲಾಗಿರುವ ಕರುಣಾಮಯಿ ರಾಜನೆಂದು ನಾನು ಕೇಳಿದ್ದೆ. ಆದರೆ ನೀನು ಇಂತಹ ನೀಚ ಅಧಮನೆಂದು ನನಗೆ ತಿಳಿದಿರಲಿಲ್ಲ. ಕಳೆಗಳಿಂದ ತುಂಬಿರುವಂಥ ಬಾವಿಯಂತೆ ನೀನು ಸೌಜನ್ಯಶೀಲತೆಯ ಬಾಹ್ಯ ತೋರಿಕೆಯನ್ನು ಮಾಡುತ್ತಿರುವೆ. ಆದರೆ ನಿನ್ನ ಈ ಪಾಪಭರಿತ ಕೃತ್ಯವು ನಿನ್ನ ಪಾಪಭರಿತ ಹೃದಯವನ್ನು ತೆರೆದಿಟ್ಟಿದೆ. ನೀನು ನನ್ನ ಮೇಲೆ ಆಕ್ರಮಣ ಮಾಡುವುದಿಲ್ಲ ಎಂಬ ನಂಬಿಕೆಯಿಂದ ಮಾತ್ರ ನಾನು ಸುಗ್ರೀವನೊಡನೆ ಯುದ್ಧ ಮಾಡಿದೆ. ತನ್ನನ್ನು ತಾನು ಓರ್ವ ಕ್ಷತ್ರಿಯನೆಂದು ಹಾಗೂ ಶೂರನೆಂದು ಪರಿಗಣಿಸುವ ಒಬ್ಬಾತನು ತನ್ನೊಂದಿಗೆ ಶತ್ರುತ್ವವಿಲ್ಲದವನನ್ನು ಅಥವಾ ಇನ್ನೊಬ್ಬನೊಡನೆ ಯುದ್ಧದಲ್ಲಿ ನಿರತನಾಗಿರುವವನನ್ನು ಹೇಗೆ ತಾನೇ ಕೊಲ್ಲಬಲ್ಲನು? ನಾನು ನಿನಗೆ ಎಂದು ತೊಂದರೆಯನ್ನುಂಟು ಮಾಡಿಲ್ಲ, ಅವಮಾನಿಸಿಲ್ಲ ಅಥವಾ ನಿನ್ನ ರಾಜ್ಯದ ಮೇಲೆ ಆಕ್ರಮಣ ಮಾಡಿಲ್ಲ. ನನ್ನನ್ನು ಅನ್ಯಾಯವಾಗಿ ಹೊಡೆದು ನೀನಾವ ಪುರುಷಾರ್ಥವನ್ನು ಸಾಧಿಸುತ್ತಿರುವೆ? ಧರ್ಮಾತ್ಮರ ಸಮ್ಮುಖದಲ್ಲಿ ನಿನ್ನ ಈ ಕೃತ್ಯವನ್ನು ನೀನು ಹೇಗೆ ತಾನೇ ಸಮರ್ಥಿಸಿಕೊಳ್ಳಬಲ್ಲೆ? ನೀನು ನನ್ನೊಡನೆ ಪ್ರಾಮಾಣಿಕವಾಗಿ ಯುದ್ಧ ಮಾಡಿದ್ದಲ್ಲಿ ನನ್ನ ಬದಲು ನೀನು ಹೀಗೆ ಬಿದ್ದಿರುತ್ತಿದ್ದೆ. ಮಲಗಿರುವ ಒಬ್ಬ ವ್ಯಕ್ತಿಯ ಮೇಲೆ ಸರ್ಪವು ದಾಳಿ ಮಾಡುವಂತೆ ನೀನು ನನ್ನನ್ನು ಇಂದಿನಿಂದ ಆಕ್ರಮಿಸಿದೆ. ನಿನ್ನ ಈ ಅಸಹ್ಯಕರ ಕೃತ್ಯವನ್ನು ನೀನು ಸಮರ್ಥಿಸಿಕೊಳ್ಳಬೇಕೆಂದು ನಾನು ನಿನಗೆ ಸವಾಲನ್ನೊಡ್ಡುತ್ತಿರುವೆ ಎಂದನು. ರಾಮನು ಹೀಗೆ ಉತ್ತರಿಸಲಾರಂಭಿಸಿದನು. ನಿನ್ನ ಆಪಾದನೆಗಳನ್ನು ಕೇಳಿದರೆ ನಿನಗೆ ಧರ್ಮದ ಬಗ್ಗೆ ಅರಿವಿಲ್ಲವೆಂಬುದು ಸ್ಪಷ್ಟವಾಗಿ ತೋರುತ್ತಿದೆ. ತಮ್ಮ ಬುದ್ಧಿಯನ್ನು ಸ್ಥಿಮಿತದಲ್ಲಿಟ್ಟುಕೊಳ್ಳಲಾಗದ ಕಪಿಗಳು ಸ್ವಾಭಾವಿಕವಾಗಿಯೇ ಕ್ಷುಲ್ಲಕರು. ನೀನೊಬ್ಬ ಕೋತಿಯಾಗಿರುವುದರಿಂದ ಹಾಗೂ ನಿನ್ನ ಉಪದೇಶಕರು ಕೋತಿಗಳಾಗಿರುವುದರಿಂದ ನಿನಗೆ ಧರ್ಮವನ್ನು ಅರಿತುಕೊಳ್ಳಲಾಗದು. ಇಕ್ಷ್ವಾಕು ವಂಶದರಾದ ನಾವು ಈ ಸಂಪೂರ್ಣ ಭೂಮಂಡಲವನ್ನು ಸಶೈಲಗಿರಿ ಕಾನನಗಳೊಡನೆ ಆಳುತ್ತಿದ್ದೇವೆ. ಇಲ್ಲಿರುವ ಸಮಸ್ತ ಮಾನವರ ಹಾಗೂ ಪ್ರಾಣಿಗಳ ಮೇಲೆ ಇಕ್ಷ್ವಾಕು ವಂಶಜರಿಗೆ ಸಂಪೂರ್ಣ ಅಧಿಕಾರವಿದೆ. ಅವರು ಯಾರಿಗೆ ಬೇಕಾದರೂ ಶಿಕ್ಷಿಸುವ ಅಥವಾ ಬಹುಮಾನಿಸುವ ಹಕ್ಕನ್ನು ಹೊಂದಿರುತ್ತಾರೆ. ದುರಾಸೆ ಹಾಗೂ ಕಾಮದ ಭಾವದಿಂದ ತಪ್ಪಾಗಿ ನಡೆದುಕೊಂಡ ನೀನು ನಿನ್ನ ತಮ್ಮನ ಪತ್ನಿಯಾದ ರುಮೆಯನ್ನು ಪಡೆದುಕೊಂಡು ನಿನ್ನ ಪತ್ನಿಯಂತೆ ಅನುಭವಿಸುತ್ತಿರುವೆ. ಈ ಪಾಪಕೃತ್ಯವನ್ನು ಮಾಡಿರುವ ನೀನು ನನ್ನ ಕೈಗಳಿಂದ ಸಾಯಲು ಅರ್ಹನು. ಯಾರು ತನ್ನ ಪುತ್ರಿಯೊಡನೆ, ಸೊಸೆಯೊಡನೆ, ಸಹೋದರಿಯೊಡನೆ ಅಥವಾ ತಮ್ಮನ ಪತ್ನಿಯೊಡನೆ ದೈಹಿಕ ಸಂಬಂಧವನ್ನು ಇಟ್ಟುಕೊಳ್ಳುತ್ತಾರೋ ಅಂಥವರಿಗೆ ಸಾವೇ ಸರಿಯಾದ ಶಿಕ್ಷೆ. ಪಾಪಿಯನ್ನು ಶಿಕ್ಷಿಸದಿರುವ ರಾಜನೇ ಪಾಪಿಯಾಗುತ್ತಾನೆ. ಈ ಕಾರಣದಿಂದಲೇ ನಿನ್ನನ್ನು ಸಂಹರಿಸುವೆನೆಂದು ಹಾಗೂ ಸುಗ್ರೀವನು ತನ್ನ ರಾಜ್ಯವನ್ನು ಮತ್ತು ಪತ್ನಿಯನ್ನು ಮರಳಿ ಪಡೆಯಲು ಸಾಧ್ಯ ಮಾಡುವೆನೆಂದು ನಾನು ಭಾಷೆ ಇಟ್ಟೆನು. ಅದೂ ಅಲ್ಲದೆ ಬೇಟೆಗೆ ಹೋಗುವ ಕ್ಷತ್ರಿಯರು ಮರೆಯಾದ ಸ್ಥಳದಲ್ಲಿದ್ದುಕೊಂಡು ಅಜಾಗರೂಕ ಪ್ರಾಣಿಗಳ ಮೇಲೆ ಬಾಣ ಬಿಡುವುದು ಸಾಮಾನ್ಯವಾಗಿ ಸ್ವೀಕೃತವಾದ ರೂಢಿ. ನೀನು ಕೇವಲ ಒಬ್ಬ ಕಪಿಯಾಗಿರುವುದರಿಂದ ನನ್ನ ಕಾರ್ಯದಲ್ಲಿ ಸ್ವಲ್ಪವೂ ತಪ್ಪಿಲ್ಲ ಎಂದು ಶ್ರೀರಾಮಚಂದ್ರ ಪ್ರಭುಗಳು ಹೇಳಿದರು. ಸ್ನೇಹಿತರೆ, ರಾಮಾಯಣದ 64ನೇ ಒಂದು ಭಾಗವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಶ್ರೀರಾಮ್.